ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಎಸ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನನ್ನ ಲೈಫ್ ಯಾರ್ಯಾರು ಇದ್ದೀವಿ ನಮ್ಮ ಮನೆಯಲ್ಲಿ, ನಾವೆಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಬಂದು ಚನ್ನಪಟ್ಟಣ ತಾಲೂಕು ಬಂದು ಬಿ ವಿ ಪಾಳ್ಯ ಅಂತ ಗ್ರಾಮ ಫ್ರೆಂಡ್ಸ್. ನಾವು ತಿಗಳ ಜನಾಂಗಕ್ಕೆ ಸೇರೋದವರು, ಕ್ಷತ್ರಿಯರು ಅಂತಾರಲ್ವ, ಆ ಥರ ಕ್ಷತ್ರಿಯರು ನಾವು. ಮತ್ತು ನಾನೊಂದು 31 ಫ್ರೆಂಡ್ಸ್. ಇನ್ನು ನಾವು ತೋಟ ಕೆಲಸನೇ ಮಾಡೋದು, ಮತ್ತು ಹೋಟ್ಲು ಮಾಡ್ಕೋತೀವಿ ಮನೆ ಹತ್ರ. ತೋಟದಲ್ಲಿ ತೆಂಗಿನ ತೋಟ ಇರೋದು, ಏನು ಮಾಡೋಕ್ಕಾಗಲ್ತು, ನೆರಳಲ್ವ, ನೆರಳಲ್ಲಿ ಏನು ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ತಲ್ವ. ಅದಕ್ಕೆ ಸ್ವಲ್ಪ ಮನೆ ಹತ್ರ ಹೋಟ್ಲು ನೋಡ್ಕೋತೀವಿ, ತೆಂಗಿನ ತೋಟ ನೋಡ್ಕೋತೀವಿ ಫ್ರೆಂಡ್ಸ್. ಇನ್ನು ನಮ್ಮ ಮನೆಯವರು ಅಷ್ಟೇ ತೋಟದ ಹತ್ರ ನೋಡ್ಕೋತಾರೆ. ಸ್ವಲ್ಪ ವ್ಯಾಪಾರಕ್ಕೆ ಹೋಗ್ತಾಯಿದ್ರು, ಇವಾಗ ಹೋಗ್ತಾಯಿಲ್ಲ ಫ್ರೆಂಡ್ಸ್. ಮನೆ ಹತ್ರನೇ ಮಿಷಿನ್ ಐತಲ್ವ, ಮಿಷಿನ್ ಐತೆ, ಇದು ರಾಗಿ ಮಿಲ್ ಐತೆ, ಫ್ಲೋರ್ ಮಿಲ್ಲು, ಅದನ್ನೇ ನೋಡ್ಕೋತೀವಿ ಫ್ರೆಂಡ್ಸ್. ಇನ್ನು ನನಗೆ ಮಕ್ಕಳು 2 ಹೆಣ್ಮಕ್ಳು ಫ್ರೆಂಡ್ಸ್. 6ನೇ ಕ್ಲಾಸ್ ಒಬ್ಬಳು, 4ನೇ ಕ್ಲಾಸ್ ಒಬ್ಬಳು ಓದ್ತಾವಳೆ ಫ್ರೆಂಡ್ಸ್. ಇನ್ನು ನಮ್ಮೂರು ಬಂದು ನಮ್ಮ ತವರೂರು ತಮಿಳ್ನಾಡು ಫ್ರೆಂಡ್ಸ್. ತಮಿಳ್ನಾಡಲ್ಲಿ ಡೇನಿಕೋಟೆ ಹೊಸೂರು ಪಕ್ಕದಲ್ಲಿ ಬರುತ್ತೆ ಫ್ರೆಂಡ್ಸ್. ಹೊಸೂರಿಗೂ ನಮಗೂ ಲಾಂಗ್ ಆಗುತ್ತೆ. ಡೇನಿಕೋಟೆ ತಾಲೂಕು ಫ್ರೆಂಡ್ಸ್, ಕೃಷ್ಣಗಿರಿ ಡಿಸ್ಟಿಕ್ಕು. ಇನ್ನು ನಮ್ಮ ತಾಯಿ ಇಲ್ಲ ಫ್ರೆಂಡ್ಸ್. ನಮ್ಮ ತಾಯಿ ತೀರೋಗಿ 7 ವರ್ಷ ಆಯಿತು ಫ್ರೆಂಡ್ಸ್. ನನ್ನ ಜೊತೆಲಿ ಹುಡ್ದವ್ರು ಬಂದು 4 ಜನ ನಾವು. ನಾನೇ ದೊಡ್ಡವಳು ಎಲ್ಲರಿಗಿಂತ. ನನ್ನ ತಮ್ಮ ಮತ್ತು ಒಬ್ಬಳು ತಂಗಿ ಅವರೇ, 2 ತಮ್ಮದಿರವ್ರೆ ಫ್ರೆಂಡ್ಸ್. ನಮ್ಮ ಅಪ್ಪ ಅವರೇ, ನಮ್ಮ ಯಜಮಾನ್ರು ಬರ್ತಡೇ ಲಾಗಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಇನ್ನೇನು ಹೇಳುವ ಫ್ರೆಂಡ್ಸ್. ಇನ್ನು ವ್ಯವಸಾಯನೇ ನಾವು ಮಾಡೋದು, ಅಲ್ಲೂ ವ್ಯವಸಾಯನೇ ಫ್ರೆಂಡ್ಸ್. ಇನ್ನು ನಮ್ಮ ತವರೂರಲ್ಲೂ ವ್ಯವಸಾಯನೇ. ನಾನು ಓದಿರೋದು ಬಂದು SLC ಡಿಸ್ಕಂಟಿನ್ಯೂ ಫ್ರೆಂಡ್ಸ್. ಅಷ್ಟೊತ್ತಿಗೆ ಮದುವೆ ಫಿಕ್ಸ್ ಆಗೋಯಿತು. 17 ವರ್ಷಕ್ಕೆ ಮದುವೆ ಆಗೋಯಿತು. ನಾನು ಸ್ಕೂಲ್ ಸೇರಿಕೊಂಡಿದ್ದೆ 8 ವರ್ಷಕ್ಕೆ ಫ್ರೆಂಡ್ಸ್. ಆದರೆ ನನ್ನ ತಮ್ಮ ಬರದೆ ನಾನು ಹೋಗೋದಿಲ್ಲ ಸ್ಕೂಲ್ಗೆ ಅಂತಂದ್ಬಿಟ್ಟು ಹಠ ಮಾಡಿ ಚಂಡಿ ಮಾಡ್ತಾಯಿದ್ದೆ ಅವಾಗ. ಆಮೇಲೆ ನಮ್ಮ ತಮ್ಮಂಗೂ ಸ್ಕೂಲ್ ಸೇರಿಸೋ ಏಜ್ ಆಗಬೇಕಲ್ವ, ಆವಾಗೆಲ್ಲ 5 ವರ್ಷಕ್ಕೆ ಸ್ಕೂಲ್ ಸೇರಿಸ್ತಾಯಿದ್ದೀರಿ ಫ್ರೆಂಡ್ಸ್. ಆವಾಗ ನನಗೆ 8 ವರ್ಷಕ್ಕೆ ಸ್ಕೂಲ್ ಸೇರಿಕೊಂಡು ಜೊತೆಲೇ ಹೋಗ್ತಾಯಿದ್ದೋ. ಅವ್ನು ಬಿಟ್ಟು ನಾನು ಇರ್ತಾಯಿರಲಿಲ್ಲ, ನನ್ನ ಬಿಟ್ಟು ಅವನು ಇರ್ತಾಯಿರಲಿಲ್ಲ ಫ್ರೆಂಡ್ಸ್. ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಾನು ನನ್ನ ತಮ್ಮ, ದೊಡ್ಡ ತಮ್ಮ. ಮತ್ತು ನಾವೇ ಜೊತೆಲೇ ಹೋಗ್ಬೇಕು ಅಂತಂದ್ಬಿಟ್ಟು ಅವನ್ನ ಬಿಟ್ಬಿಟ್ಟು ನಾನು ಹೋಗಲ್ಲೇ. ಅವನು ಬಂದರೆ ಮಾತ್ರ ನಾನು ಸ್ಕೂಲ್ಗೆ ಹೋಗೋದು ಅಂತ ಅಂದ್ಬಿಟ್ಟು ಹಠ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾಯಿರಲಿಲ್ಲ. ಆಮೇಲೆ ಜೊತೆಲಿ ಸೇರಿಕೊಂಡು ಜೊತೆಲಿ ಹೋಗ್ತಾಯಿದ್ದೋ ಫ್ರೆಂಡ್ಸ್. ಇನ್ನು ನಾನು ಡಿಸ್ಕಂಟಿನ್ಯೂ ಮಾಡಿದೆ SLC. ಅವನು ಸೆಕೆಂಡ್ PU ಓದವನೇ ಫ್ರೆಂಡ್ಸ್. ಕಾಲೇಜ್ ಸೇರ್ಕೋತೀನಿ, ನಾನು ಓದ್ತೀನಿ ಅಂತಂದ. ಆದರೆ ನಮ್ಮ ಮನೆ ಪರಿಸ್ಥಿತಿ ನೋಡಿ ನಮ್ಮ ಮನೇಲಿ ಆಗೋದಿಲ್ಲ, ನಾವು ಸೇರಿಸೋದಿಲ್ಲ, ಸಾಕಪ್ಪ ಇಷ್ಟೇ, ಇಲ್ಲನ ಕೆಲ್ಸಕ್ಕೆ ಸೇರ್ಕೊ ಅಂತ ಅಂದ್ಬಿಟ್ರು. ಇನ್ನು ಅವನು ಸ್ಕೂಲ್ ಬಿಟ್ಟಾಗಿಂದ ಬರೀ ಕೆಲಸಕ್ಕೆ ಸಿಗಬೇಕು. ಅವನು ತುಂಬ ಕಷ್ಟಪಟ್ಟಿದ್ದಾನೆ, ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಮ್ಮಪ್ಪ ಬಂದು ಫುಲ್ಲು ಡ್ರಿಂಕ್ಸ್ ಮಾಡ್ತಾರೆ ನಮ್ಮಪ್ಪ ಬಂದು. ಇನ್ನು ಏನು ಮಾಡೋಕ್ಕಾಗಲ್ತು. ನಮ್ಮಮ್ಮ ಪಾಪ ಕಾಯಿಲೆ, ನಮ್ಮಮ್ಮಂಗೆ ಕಾಯಿಲೆ ಫ್ರೆಂಡ್ಸ್. ಕಾಯಿಲೆ ಇದ್ರೂ ಬೆಳಗ್ಗೆ 6 ಗಂಟೆಗೆ ಎದ್ದು ಕೂಲಿಗೆ ಹೋಗೋರು ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆಗೆ ಹೋದ್ರೂ ತಿರ್ಗಾ 9:30ಗೆ ಬರೋರು. 9:30ಗೆ ಬಂದು ಮುಖ ತೊಳ್ಕೊಂಡು ತಿರ್ಗಾ ನಾಷ್ಟ ಮಾಡ್ಕೊಂಡು ತಿರ್ಗಾ 10 ಗಂಟೆಗೆ ಕೆಲಸಕ್ಕೆ ಫ್ರೆಂಡ್ಸ್. 10 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ಫ್ರೆಂಡ್ಸ್. ಆ ಥರ ಮಾಡ್ತಾಯಿದ್ರು ಫ್ರೆಂಡ್ಸ್ ನಮ್ಮಮ್ಮ. ಇನ್ನೇನು ಮಾಡೋಕ್ಕಾಗಲ್ತು ಫ್ರೆಂಡ್ಸ್. ಆ ಥರ ನಮ್ಮ ಅಪ್ಪ ನೋಡಿದ್ರೆ ಆ ಥರ. ಇನ್ನು ನಾವು ಕೈ ಬಿಟ್ಬಿಟ್ರೆ ನಮ್ಮ ಮಕ್ಕಳು ಹೋಯ್ತವಲ್ಲ ಅಂತ ಬಂದ್ಬಿಟ್ಟು ನಮ್ಮ ಅಮ್ಮ ತುಂಬ ಕಷ್ಟಪಟ್ಟವ್ರೆ ಫ್ರೆಂಡ್ಸ್. ನಮ್ಮ ಅಪ್ಪನ ಹತ್ರ ನಮ್ಮ ಅಪ್ಪ ಹೊಡೆಯೋದು ಎಲ್ಲ ಮಾಡ್ತಾಯಿದ್ರು ಫ್ರೆಂಡ್ಸ್ ನಮ್ಮಮ್ಮಂಗೆ. ನಮ್ಮ ಅಮ್ಮನ ಜೀವನ ಯಾರಿಗೂ ಬೇಡ ಫ್ರೆಂಡ್ಸ್, ಎಂತೆ ಅಗೆಯವ್ರಿಗೂ ಬೇಡ, ಆ ಥರ ಮಾಡ್ತಾಯಿದ್ರು. ಇವಾಗ ಏನು ಗೊತ್ತಿಲ್ಲದೆ ಈಗ 7 ವರ್ಷ ಆಯ್ತಲ್ವ.
ಈಗ 7 ವರ್ಷ ಆಯ್ತಲ್ವಾ, ಈಗ ತೀರೋಗಿ 7 ವರ್ಷ ಆಯಿತು. ಇವಾಗ ಅವ್ರಿಗೆ ಗೊತ್ತಾಗುತ್ತೆ ಇವಾಗ, ಅವರೇ ಇದು ಮಾಡ್ತಾವ್ರೆ ಇವಾಗ. ಅಯ್ಯೋ ನಾನು ಯಾಕೆ ಕೆಲಸ ಮಾಡಿಕೊಂಡೆ, ಈ ಥರ ಆಗೋದೆ ಆ ಟೈಮಲ್ಲಿ ಅಂತಂದ್ಬಿಟ್ಟು ಇವಾಗ ಅವರೇ ಬೇಜಾರು ಬೀಳ್ತಾರೆ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಹಣೆ ಬರ ಇದೆ, ಏನು ಮಾಡೋಕ್ಕಾಗಲ್ತು. ನಮ್ಮ ಅಮ್ಮಂಗೆ ಪಿಡ್ಸ್ ಬರ್ತಾಯಿತ್ತು ಫ್ರೆಂಡ್ಸ್. ಅದು ಅದರಲ್ಲೇ ನಮ್ಮನ್ನೆಲ್ಲ ಸಾಕಿದ್ರು, ಚೆನ್ನಾಗಿ ನೋಡಿಕೊಂಡ್ರು. ನನಗೆ ನನ್ನ ತಂಗಿಗೆ ಮದುವೆ ಆಗಿತ್ತು ಅಷ್ಟೇ ಫ್ರೆಂಡ್ಸ್. ಇನ್ನು ನನ್ನ ತಮ್ಮದಿರಿಗೆ ಯಾರಿಗೂ ಮದುವೆ ಆಗಿರಲಿಲ್ಲ. ಈಗಲೂ ಒಬ್ಬ ಅವನೇ ಮದುವೆ ಆಗೋನು. ಅವನು ಈಗ 22 ವರ್ಷ ಫ್ರೆಂಡ್ಸ್, ಚಿಕ್ಕ ತಮ್ಮ. ಅವನೇ ಲಾಸ್ಟು. ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ನಮ್ಮ ಫ್ಯಾಮ್ಲಿ ವಿಷಯ ನೋಡಿ ಈ ಥರ ಐತೆ. ಎಷ್ಟು ಹೇಳಿದ್ರು ಮುಗಿಯಲ್ತು ನಮ್ಮ ಫ್ಯಾಮ್ಲಿ ವಿಷಯ. ಇಲ್ಲಾದರೆ ಇಲ್ಲಿ ನನ್ನ ಮದುವೆ ಬಂದೆ, SLC ಡಿಸ್ಕಂಟಿನ್ಯೂ ಆಯಿತು ಎಕ್ಸಾಮ್. ಆಮೇಲೆ ಮೇ ತಿಂಗಳಲ್ಲಿ ಮದುವೆ ಆಯಿತು ನಮ್ಮದು. ಕೂಲಿ ಕೆಲಸಕ್ಕೆಲ್ಲ ಹೋಗಿದ್ದೀವಿ ಫ್ರೆಂಡ್ಸ್, ಸಕ್ಕರೆ ಕೀಳೋಕ್ಕೆ, ಕಡಲೆಕಾಯಿ ಬಿಡಿಸೋಕ್ಕೆ, ಮತ್ತು ರಾಗಿ ಕುಯ್ಯೋಕ್ಕೂ ಹೋಗಿದ್ದೀವಿ ಫ್ರೆಂಡ್ಸ್. ರಾಗಿ ಕುಯ್ಯೋಕ್ಕೆ, ತರಕಾರಿಗಳೆಲ್ಲನೂ ಬಿಡಿಸೋಕ್ಕೆ, ಬೀನ್ಸು, ಟೊಮೊಟೊ ಈ ಥರ ಎಲ್ಲ ಬಿಡಿಸೋಕ್ಕೆ ಹೋಗ್ತಾಯಿದ್ದೋ ಫ್ರೆಂಡ್ಸ್. ಏನು ಮಾಡೋದು, ಹೋಗಲೇಬೇಕಲ್ವ. ನಮ್ಮಪ್ಪ ನೋಡಿದ್ರೆ ಆ ಥರ ಇದ್ದರು. ಇನ್ನು ಆವಾಗಂದರೆ ತುಂಬ ಫ್ರೆಂಡ್ಸ್. ನಮ್ಮ ಅಮ್ಮ ಪಟ್ಟಿರೋ ಕಷ್ಟ ಹೆಂಗಸು ಹೆಣ್ಮಕ್ಳಿಗೂ ಬೇಡ ಫ್ರೆಂಡ್ಸ್. ಅಷ್ಟು ಕಷ್ಟಪಟ್ಟವ್ರೆ. ಬಿಡಿಸ್ಕೊಂಡ್ಬಿಡೋದು, ರಾತ್ರಿ ಹೊತ್ತು ಬಂದುಬಿಡೋದು ಫ್ರೆಂಡ್ಸ್. ಒಂದಿನ ಎಲ್ಲ ಎದ್ದೇಳ್ತಾ ಇರಲಿಲ್ಲ, ನೀರು ಕುಡಿತಾ ಇರಲಿಲ್ಲ, ಊಟ ತಿಂತಾ ಇರಲಿಲ್ಲ. ಅಷ್ಟು ಚಳಿಗಾಲ ಬತ್ತಂದರೆ ತುಂಬ ಹಿಂಸೆ ಪಡೋರು. ಆ ಥರ ಇದ್ದರು ನಮ್ಮಮ್ಮ ಪಟ್ಟಿರೋ ಕಷ್ಟ ಯಾರಿಗೂ ಬೇಡ ಫ್ರೆಂಡ್ಸ್. ಅಷ್ಟು ಕಷ್ಟಪಟ್ಬಿಟ್ಟವ್ರೆ. ಹಂಗಿದ್ರೂ ಏನು ಮಾಡೋಕ್ಕಾಗಲ್ತು, ಸಾರಿ ಫ್ರೆಂಡ್ಸ್. ಆ ಥರ ಎಲ್ಲ ಇತ್ತು. ಬೆಳಗಾನ ಏನಾನ ನಾನ್ ವೆಜ್ ಏನಾನ ತಂದು ಮಾಡಿಬಿಟ್ರೆ ಸರಿ ಜಗಳ ಮಾಡಿಬಿಡೋದು. ಊಟನೇ ಮಾಡ್ತಾ ಇರಲಿಲ್ಲ ನಮ್ಮಮ್ಮ. ಹಂಗೆ ಮುನ್ಕೊಬಿಡೋದು, ನೀವು ತಿನ್ನಿರಿ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಬಿಟ್ಟು ಮಕ್ಳಿಗೆಲ್ಲನೂ ತಿನ್ನಿಸ್ಬಿಡೋದು. ಅಷ್ಟು ಹಿಂಸೆ ಕೊಟ್ಟರು, ಅಷ್ಟು ಇದು ಮಾಡಿದ್ರು ನಮ್ಮಪ್ಪ ಬರೋ ಗಂಟ ಊಟ ಮಾಡ್ತಾ ಇರಲಿಲ್ಲ ನಮ್ಮಮ್ಮ. ಎಷ್ಟೊತ್ತಾದರೂ ಕಾಯ್ಕೊಂಡು ಕೂತಿರೋರು. ಬಂದು ಊಟ ಹಾಕ್ಕೊಡೋರು. ಊಟ ತಿಂತಾನೆ ಜಗಳ ಮಾಡಿಬಿಡೋರು ಫ್ರೆಂಡ್ಸ್ ನಮ್ಮಪ್ಪ. ಹಂಗೇನೆ ಜಗಳ ಮಾಡಿಕೊಂಡು ನಮ್ಮಮ್ಮ ಊಟನೇ ಮಾಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಜಗಳ ತೆಗೆದುಬಿಟ್ರಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡ್ತಾ ಇರಲಿಲ್ಲ. ಹಂಗಂಗೆ ಮುನಿಕೊಬಿಡೋದು ಫ್ರೆಂಡ್ಸ್. ನಮ್ಮಮ್ಮ ಊಟ ಮಾಡ್ದೇನೆ ಎಷ್ಟೋ ದಿನ ಮುನಿಕೊಬಿಟ್ಟದೆ ಫ್ರೆಂಡ್ಸ್. ಆ ಥರ ಆಯಿತು. ಇವಾಗಲೂ ನೆನೆಸ್ಕೊಂಡ್ರೆ ನಮ್ಮಮ್ಮನ ದುಃಖ ಬರುತ್ತೆ. ಏನು ಮಾಡೋಕ್ಕೂ ಆಗಲ್ತು. ಈಗ ನಮ್ಮ ಕಷ್ಟ ಸುಖ ಹೇಳ್ಕೊಳ್ವ ಅಂತಂದರೆ ನಮ್ಮಮ್ಮ ಇಲ್ಲ ನಮಗೆ. ಆ ಥರ ಆಗ್ಬಿಟ್ಟೈತೆ. ಏನೇನೋ ಹೋದ್ರು ಏನೋ ಮನೇಲಿ ಇರಲಿಲ್ಲ ಫ್ರೆಂಡ್ಸ್. ಎಲ್ಲಿ ಹೋದ್ರೆ ಅವತ್ತೊಂದು ಕೂಲಿ ಮಾಡಿದ್ರೆ ಅವತ್ತೊಂದು ಜೀವನ. ಆ ಥರ ಇತ್ತು ನಮ್ಮ ಪರಿಸ್ಥಿತಿ. ನಮ್ಮ ಅಪ್ಪ ನೋಡಿದ್ರೆ ಈ ಥರ ಇದ್ರಲ್ಲ, ಏನೂ ಮಾಡೋಕ್ಕಾಯ್ತಾ ಇರಲಿಲ್ಲ. ಆಮೇಲೆ ನಮ್ಮ ಅಪ್ಪನ್ನ ಸಾಕೊಂಡಿದ್ದ ತಾಯಿ ಫ್ರೆಂಡ್ಸ್. ಆದರೆ ನಮ್ಮ ಅಪ್ಪನ ಅಮ್ಮ ಅವರೆಲ್ಲ ಅವ್ರ ತಂಗಿ ಅಂದರೆ ಅವ್ರಿಗೆ ಮಕ್ಕಳಿರಲಿಲ್ಲ ಫ್ರೆಂಡ್ಸ್. ಮಕ್ಕಳಿರ್ಲಿಲ್ವಲ್ಲ, ನಮ್ಮ ಅಪ್ಪನ್ನ ಚಿಕ್ಕ ಮಗಿನಲ್ಲೇ ಕರ್ಕೋಗಿ ಸಾಕೊಂಬಿಟ್ಟಿದ್ರು ಫ್ರೆಂಡ್ಸ್. ನಮ್ಮ ಅಪ್ಪಗೆ ಮದುವೆ ಮಾಡಿ ಎಲ್ಲ ಮಾಡಿ ಜಮೀನೆಲ್ಲ ತಗೊಟ್ಟು ಎಲ್ಲ ಮಾಡಿದ್ರು ಫ್ರೆಂಡ್ಸ್. ಈಗ ನನಗೆ ಮದುವೆ ಮಾಡಬೇಕಾದ್ರೂ ಅವರೇ ಮಾಡಿದ್ದು, ನಮ್ಮ ಅಜ್ಜಿನೇ. ನಮ್ಮ ಅಜ್ಜಿನೂ ಇಲ್ಲ ಫ್ರೆಂಡ್ಸ್, ಇವಾಗ ತೀರೋದ್ರು. ಅವರು ತೀರೋಗಿ 3 ವರ್ಷ ಆಯಿತು. ಅವ್ರ ಹೆಸರಲ್ಲಿ 1 ಎಕರೆ ಜಮೀನಿತ್ತು. ಅದನ್ನ ಮಾರ್ಬಿಟ್ಟು 3 ಲಕ್ಷಕ್ಕೆ ಫ್ರೆಂಡ್ಸ್. ಆವಾಗ 14 ವರ್ಷದಿಂದ ಫ್ರೆಂಡ್ಸ್. ಆವಾಗ 3 ಲಕ್ಷಕ್ಕೆ 1 ಎಕರೆ ಮಾರ್ಬಿಟ್ರು ಫ್ರೆಂಡ್ಸ್. 1 ಎಕರೆ ಜಮೀನು ಮಾರ್ಬಿಟ್ಟು 3 ಲಕ್ಷ ಬತ್ತು. 3 ಲಕ್ಷದಲ್ಲಿ ಒಡವೆ ಎಲ್ಲ ಮಾಡಿಸಿ ಇದು ಮಾಡಿ ಮದುವೆ ಮಾಡಿ ಕಳಿಸಿದ್ದು ಫ್ರೆಂಡ್ಸ್. ಇವರೇ ಚೆನ್ನಾಗಿಲ್ಲ ಫ್ರೆಂಡ್ಸ್. ನಾನು ನೋಡಿದ್ರೆ ತೀರೋದು ಪ್ರಾಬ್ಲಮ್ಮು. 4 ವರ್ಷ ಆಯಿತು ಫ್ರೆಂಡ್ಸ್. ನಾನು 4 ವರ್ಷದಿಂದ ತೋರಿಸ್ಕೊಳ್ವ ಅಂದರೂ ಆಯ್ತಾ ಇಲ್ಲ. ನನ್ನ ಪರಿಸ್ಥಿತಿ ಆ ಥರ ಐತೆ. ಹಾಸ್ಪಿಟ್ಲಿಗೆ ಹೋದರೆ ಇನ್ನು 5,000 6,000 ಖರ್ಚಾಗುತ್ತೆ ಅಂದ್ಬಿಟ್ಟು ನಾನು ಸೈಲೆಂಟಾಗಿದ್ದೀನಿ ಫ್ರೆಂಡ್ಸ್. ಹೋದರೆ ಏನು ಹೇಳ್ತಾರೋ ಏನು ಬಿಡ್ತಾರೋ, ಇನ್ನು ಅದೊಂದು ಟೆನ್ಷನ್ ಬರುತ್ತೆ. ನಾನು ಇದ್ದಂಗೆ ಇರುವ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ
ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ಲಾಗಿ ನೋಡಿ ಫ್ರೆಂಡ್ಸ್, ಆಗಲೇ ನಮಗೆ ಇದಾಗೋದು. ಮತ್ತೊಬ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.